ಗೊತ್ತಾಗಲ್ಲ ಅವ್ರಿಗೆ ಆ ಥರದಲ್ಲಿ ಒಂದು ಇನ್ನೋಸೆಂಟ್ ಅಂದರೆ ಅದಕ್ಕೆ ವರ್ತೂರು ಸಂತೋಷ್ ಅವರೇ ಅಂತ ಹೇಳ್ತಾರೆ ಸರ್. ಮುಗ್ಧತೆ ಇನ್ನೋಸೆಂಟು ಅವು ಏನು ಬ್ಲಡ್ಡಲ್ಲೇ ಇದೆ ಸರ್. ಅದರಿಂದ ಅದೆಲ್ಲ ಒಂದು ಪ್ಲಸ್ ಆಗ್ತಾ ಬಂತು. ವ್ಯಕ್ತಿತ್ವನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಸರ್. ಆ ವ್ಯಕ್ತಿತ್ವನ ಉಳಿಸ್ಕೊಂಡ್ರು, ಗೆದ್ದರು, ಸ್ನೇಹದಲ್ಲೂ ಗೆದ್ದರು ಸರ್. ಓಕೆ, ಇನ್ನೊಂದು ಏನಂದ್ರೆ ಅದೇ ಜೊತೆ ಬೆಂಕಿ ಜೋಡಿ ಕೂಡ ಅದರಲ್ಲಿ ಸೇರ್ಕೊಂಡಿತ್ತು. ಆ ಬೆಂಕಿ ನೀವು ಒಂದು ಸ್ವಲ್ಪ ಇದು ಸಾಥ್ ಕೊಡ್ತಾ ಇದ್ದೀರಿ, ತಮಾಷೆಯಾಗಿ ಫ್ರೆಂಡ್ಶಿಪ್ ಆಗಿ ಏನೇ ಇರ್ಬೋದು. ಹೇಗಿತ್ತು ಸರ್ ಅದು ಅಂತ? ಸರ್ ಬೆಂಕಿ ಜೋಡಿ ಅಂದರೆ ಅದು ಬೆಂಕಿ ಜೋಡಿನೇ ಸರ್, ಫ್ರೆಂಡ್ಶಿಪ್ ಜೋಡಿ. ಅದು ನನ್ನ ವರ್ತೂರಣ್ಣ ಸ್ನೇಹ ಬಿಟ್ಟರೆ ಅವರಿಬ್ರದ್ದು ಚೆನ್ನಾಗಿತ್ತು. ಇನ್ನು ವರ್ತೂರಣ್ಣಂದು ಬೆಂಕಿ ಅವರು ಕ್ಯೂಟ್ ಆಗಿತ್ತು ಒಂಥರ ನೋಡೋಕ್ಕೆ. ಅದು ಕ್ಯೂಟ್ ಆಗಿತ್ತೋ ಏನಾಗಿತ್ತೋ ಗೊತ್ತಿಲ್ಲ. ಅದು ನಾನು ಹತ್ರದಿಂದ ನೋಡಿದ್ರಿಂದ ಗುಡ್ ಫ್ರೆಂಡ್ಸ್ ಥರ ಕಾಣ್ತಿತ್ತು, ಚೆನ್ನಾಗಿತ್ತು ಸರ್. ಓಕೆ, ಅಲ್ಲಿ ಬಿನ್ ಬ್ಯಾಗಲ್ಲಿ ಯಾವಾಗಲೂ ಕೂತು ಮಾತಾಡ್ತಿದ್ರಲ್ಲ ಸರ್, ಅಂಥದ್ದು ಏನಿದೆ ಸರ್ ಅಲ್ಲಿ? ಯಾವಾಗಲೂ ನೀವು ಇಬ್ಬರೇ ಇರ್ತಿದ್ರಲ್ಲ, ಇನ್ನೊಬ್ರು ಬೇಕು ನಮ್ಮ ಜೊತೆ, ಮತ್ತೆ ಯಾರನ್ನು ಸೇರಿಸ್ಕೊಳ್ಬೇಕು, ಆ ಥರ ನಿಮ್ಗೆ ಅನ್ಸೇ ಇಲ್ವಾ ಏನು ಅಂತ ಸರ್ ಅಂತ? ಸರ್ ಈಗ ಇಬ್ಬರು ಮಾತಾಡಿದ್ರೆ ಗುಟ್ಟು, 3 ಜನ ಮಾತಾಡಿದ್ರೆ ರಟ್ಟು, ಆಮೇಲೆ ಎಲ್ಲ ಓಕೆ ಆದಮೇಲೆ ಎಲ್ಲ ಬಂದು ಮಾತಾಡಿದ್ರೆ ಏಟು. ಹೌದು ಅಲ್ವಾ? ಇವೆಲ್ಲ ಬೇಕಾ? ಬೇಡ. ಸೊ ಅದಕ್ಕೆ ನಮ್ಮ ವಿಚಾರ ಅವ್ರ ವಿಚಾರ ಪರ್ಸ್ನಲ್ ಆಗಿರಬೇಕು. ಪರ್ಸ್ನಲ್ ಆಗಿರೋ ವಿಚಾರ, ವೀಕ್ನೆಸ್ ಆಗಿರೋ ವಿಚಾರ, ಮನೆ ವಿಚಾರ, ಅಲ್ಲಿ ಆಜು ಬಾಜು ನಡೀತಾರೋ ವಿಚಾರನ ಇನ್ನೊಬ್ಬನಿಗೆ ಹೇಳಿ ಅವನಿಂದ ಇನ್ನೊಂದಕ್ಕೆ ರವಾನೆ ಮಾಡೋಕ್ಕಾಗಲ್ಲ. ಎಲ್ಲಿ ವಿಷಯನ ತಲುಪಿಸ್ಬೇಕು ಅಲ್ಲಿ ಮಾತಾಡಿದ್ವಿ ಗುಂಪಲ್ಲಿ. ಎಲ್ಲಿ ವಿಷಯ ಬೇಡ ನಮ್ಮಿಬ್ಬರಲ್ಲೇ ಇರಲಿ ಅನ್ನೋ ಜಾಗದಲ್ಲಿ ಬೀನ್ ಬ್ಯಾಗಲ್ಲಿ ಮಾತಾಡಿದ್ವಿ. ಅದಕ್ಕೆ ಬೀನ್ ಬ್ಯಾಗ್ ಮಾತು ತುಂಬ ಹೈಲೈಟ್ ಆಗಿರೋದು. ಇನ್ನೊಂದು ಏನಂದರೆ ನಿಮ್ಮಿಬ್ರು ನಡುವೆ ಆದಂಥ ಮಾತು ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ, ನಿಮ್ಮಿಬ್ಬರೊಳಗೇನೆ ಇರ್ತಾ ಇತ್ತು. ಅದೇ ಒಂಥರ ಹೈಲೈಟ್ ಆಗಿತ್ತಲ್ಲ ಅಂತ. ಅದಕ್ಕೆ ನಂಬಿಕೆ ಅಂತ ಹೇಳೋದು ಸರ್. ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇಂಪಾರ್ಟೆಂಟು. ಸೋಲ್ಬೇಕು, ಸೋತು ಗೆಲ್ಲಬೇಕು. ನೀನು ಮೇಲೂ ನಾನು ಮೇಲೂ ಅಂತ ಹೊಡೆದಾಡ್ಕೊಂಡು ಕೂತ್ಕೊಂಡ್ರೆ ಸ್ನೇಹ ಜಾಸ್ತಿ ದಿವಸ ಇರಲ್ಲ ಸರ್. ಅದಕ್ಕೆ ಕಾರಣನೇ ಸಂತೂಪ್ ಅಂತ. ಓಕೆ, ಒಂಥರ ನಿಮ್ಮದು ಜೋಡಿ ಒಂಥರ ಜೆನ್ಯೂನ್ ಆಗಿ ಅಂತ ಅನಿಸುತ್ತೆ. ನೋಡಿದಾಗ ಕೂಡ ತುಂಬ ಇಷ್ಟ ಆಯ್ತು ನೋಡೋರಿಗೆ ಎಲ್ರಿಗೂ. ಫ್ರೆಂಡ್ಶಿಪ್ ಅಂದರೆ ಹೀಗಿರ್ಬೇಕ್ರಯ್ಯ ಆ ಥರದ್ದೆಲ್ಲ ಹೇಳ್ತಿದ್ರು. ಬಂದು ಯಾರು ಹೇಳಿದ್ರ ಅಂತ ನಿಮಗೆ ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ? ಅಂದರೆ ಈಗ ಹೇಳಿದ್ರು ತುಂಬ ಜನ ಹೇಳಿದ್ರು, ನಿಮ್ಮದು ವರ್ತೂರು ಸಂತೋಷ್ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗೈತೆ, ಮುಂದುವರ್ಸ್ಕೊಳ್ಳಿ ಅಂತಲೂ ಹೇಳಿದರು. ಓಕೆ, ಇನ್ನೊಂದು ವಿನಯ್ ಅವ್ರಿಗೆ ಯಾವಾಗಲೂ ನೀವು ಅಗ್ರೆಸಿವ್ ಆದಾಗ ನೀವು ಕೂಡ ಅವ್ರ ಎದುರಿಗೆ ಹೋಗಿ ನಿಲ್ತಾ ಇದ್ರಿ. ಏನಂದರೆ ನಾನು ಮೈ ಮುಟ್ಟಿ ಅಂದರೆ ಹೊಡೆದ್ಬಿಟ್ಟು ಅವ್ರನ್ನ ಆ ಕಡೆ ಕಳಿಸೋ ಪ್ಲ್ಯಾನ ಏನಿತ್ತು ಸರ್ ಅಂತ ಎಲ್ಲರೂ ಅದೇ ಥರ ಹೇಳಿ? ಇಲ್ಲ ಸರ್, ಆ ಥರ ಇಲ್ಲ. ಅವಯ್ಯ ಹೊಡೆದ್ಬಿಡುತ್ತಾ? ಅವಯ್ಯ ಮುಗ್ಧ, ಇನ್ನೋಸೆಂಟು ಅಲ್ಲ, ಎಲ್ಲ ಅಗ್ರೆಸಿವ್. ಅದನ್ನ ನೀವು ನೋಡಿದ್ದೀರ ಟಿವಿಲಿ, ಅದು ಒಳಗೆ ನೋಡಿದ್ರೆ ನನಗೆ ಗೊತ್ತು. ಆ ಯಪ್ಪ ತುಂಬ ಇನ್ನೋಸೆಂಟ್, ಒಳ್ಳೆ ಮನುಷ್ಯ ಆತ, ಒಳ್ಳೆ ಕಾಮಿಡಿಯನು. ಅಲ್ಲಿ ನಾನು ಮಾಡಿ ಅವ ಹಿಂಗೂ ಗೊತ್ತು, ನನಗೂ ಗೊತ್ತು, ನಾವು ಬರೀ ಮಾತಾಡ್ತಾ ಇದೀವಿ ಅಷ್ಟೇ ಅಂತ. ಆಮೇಲೆ ಇಬ್ರು ಬಂದು ಫ್ರೆಂಡ್ ಆಗಲ್ವಾ ಇಮಿಡಿಯೇಟ್ಲಿ? ಹೌದು, ಅಷ್ಟೇ. ಮತ್ತೆ ಯಾಕೆ ಜಗಳ ಮಾಡ್ಬೇಕಲ್ಲಿ? ಅಗ್ರೆಸಿವ್ ಅಂದರೆ ಯಾರು ಸರ್ ಬಿಗ್ ಬಾಸ್ ಮನೆಯಲ್ಲಿ? ನೀವು ನೋಡಿ ಯಾರು ಅಗ್ರೆಸಿವ್ ಇಲ್ಲ ಸರ್. ಅಲ್ಲಿ ಆ ಪೊಸಿಷನ್ ಹಂಗೆ ಅಗ್ರೆಸಿವ್ ಮಾಡುತ್ತೆ. ನಾನು ಅಗ್ರೆಸಿವ್ ಆಗಿ ಆಡಿದ್ದೀನಲ್ಲ, ಮತ್ತೆ ಯಾರು ಅಗ್ರೆಸಿವ್ ಅಲ್ಲಿ? ಕೋಪ ಬರಲ್ವಾ ಮನುಷ್ಯನಿಗೆ? ಬರುತ್ತೆ. ಮತ್ತೆ ಕೋಪನೇ ತಾನೇ ಅಗ್ರೆಸಿವ್. ಮತ್ತೆ ಅಂದ್ರೆ ನಾವು ನೋಡಿದಾಗ ಫುಲ್ ವಿನಯ್ನೇ ವಿಲನ್. ಬಿಗ್ ಬಾಸ್ ಮನೆಯಲ್ಲಿ ವಿನಯ್ನೇ ವಿಲನ್ ವಿಲನ್ ಅಂತ ಅದೇ ಹೇಳ್ಕೊಂಡು ವಿಲನ್ ಅಂತ ಅನ್ಕೊಂಡು ಜನನು ಹಂಗೆ ಅಂದ್ರು. ಬಟ್ ವಿಲನ್ ಅಲ್ಲ ಅವರು, ವಿಲನ್ ಕಮ್ ಕಾಮಿಡಿಯನ್. ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಆನೆ ಅಂತಾರೆ. ನಿಜವಾದ ಮಾವುತ ಯಾರು ಅಂದರೆ ಅವಿನಾಶ್ ಹೇಳ್ತಾರೆ ನಾನು ಮಾವುತ ಅಂತಾರೆ, ಪ್ರತಾಪ್ ನಾನು ಮಾವುತ ಅಂತಾರೆ. ನೀವು ಹೇಳ್ತೀರ ಬಿಗ್ ಬಾಸ್ ಮನೆಯಲ್ಲಿ ನೀವು ಇದ್ದಿದ್ರೆ ನಿಮ್ಮ ಪ್ರಕಾರ ಯಾರು ಮಾವುತ, ಯಾರು ಸರ್ ಅಂತ? ಮಾವುತ ಅಂದ್ರೆ ಯಾರು ಸರ್? ಆನೆಯನ್ನು ಪಳಗಿಸ್ತಾರಲ್ಲ ಅವರು. ಹೌದಾ? ಅಲ್ಲ, ಆನೆ ಯಾರು ಸರ್? ಆನೆ ವಿನಯ್ ಅಂತ ಎಲ್ಲ ಅವ್ರು ಹೇಳಿ ನೀವೆಲ್ಲ ಕೊಟ್ಟಿರೋದು. ಹೌದು, ನಾನು ಕೊಟ್ಟಿಲ್ಲ, ಜನ ಕೊಟ್ಟಿರೋದು. ಅಲ್ಲ, ಬಿಗ್ ಬಾಸ್ ಆನೆನ ಪಳಗಿಸಿದ್ರು ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಮಾವುತ ಸಿಕ್ಕಿದ್ರು ಅನ್ಸುತ್ತಾ? ಇಲ್ಲ ಅಲ್ಲ, ನಾನು ಎಲ್ಲ ಅವರೇ ಹೇಳ್ತಾರೆ. ನಾನು ಪ್ರತಾಪ್ ಹೇಳ್ತಾನೆ ನಾನೇ ಮಾವುತ ಸರ್ ಅಂತಾರೆ, ಅವಿನಾಶ್ ಬರ್ತಾರೆ ನಾನೇ ಮಾವುತ ಅಂತಾರೆ. ಯಾರು ಅಂತ ನಿಜವಾದ ಮಾವುತ ಯಾರು ಅಂತ ಅದೇ ಕೇಳ್ತಾ ಇರೋದು ನಾನು. ನೀವು ಸರ್, ನಾನ್ ಮಾವುತ ಅಂತ ಅನ್ಕೊಂಡು ಬಂದವರೆಲ್ಲ ಆನೆನ ಟಚ್ಚು ಮಾಡೋಕ್ಕಾಗಲಿಲ್ಲ ಸರ್. ಅದು ಅವತ್ತು ಆನೆನೆ, ಇವತ್ತು ಆನೆನೆ. ಆನೆನ ಪಳುಕ್ಸುವಂಥ ಮಾವುತ ಅಲ್ಲಿ ಯಾರು ಇರಲಿಲ್ಲ ಸರ್. ಅದ್ರ ಪಾಡ್ಗೆ ಅದು ಓಡಾಡ್ಕೊಂಡಿತ್ತು ಅಷ್ಟೇ, ಪಳಗ್ಸಿಲ್ಲ ಸರ್. ಅವ್ರ ಆಟ ಅವ್ರು ಆಡಿದ್ದಾರೆ ಅಷ್ಟೇ. ಇಲ್ಲಿ ಮಾವುತ ಯಾರು ಇಲ್ಲ ಸರ್. ಇನ್ನೊಂದು